ಚರ್ಚೆ ಮಾಡಿ. ಈ ವರ್ಷ ಫ್ಲವರ್ ಶೋ ಅಷ್ಟಕ್ಕೆ ಸೀಮಿತ ಆಗ್ತದೆ. 2 ಲಕ್ಷಕ್ಕೂ ಹೆಚ್ಚು ನಿರ್ವಹಿಸಿರ್ತಕ್ಕಂಥದ್ದು ವಿಭಿನ್ನವಾದ ರೀತಿಯಲ್ಲಿ ಫ್ಲವರಿಂದ ಅನೇಕ ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ. ಅದರೆಲ್ಲ ಜೊತೆಗೆ ಎಲ್ಲ ಇಲಾಖೆ ಅಗ್ರಿಕಲ್ಚರ್ ಇರ್ಬೋದು, ಹೆಲ್ತ್ ಇರ್ಬೋದು, ಮಹಿಳಾ ಮಕ್ಕಳ ತೋಟಗಾರಿಕೆ ಇರ್ಬೋದು, ಕೈಮಗ್ಗ ಇರ್ಬೋದು, ಎಲ್ಲ ಇಲಾಖೆ ಬಹುಶಃ ಏನು ರೈತರಿಗೆ, ಮಹಿಳೆಯರಿಗೆ ಉತ್ತೇಜನ ಕೊಡಲಿಕ್ಕೆ ಮತ್ತು ಅವರು ಅದನ್ನು ಬ್ರ್ಯಾಂಡು ಮತ್ತು ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ಗೆ ಮತ್ತು ಆದಾಯ ನೋಡಲಿಕ್ಕೆ ಏನು ಸಾಧ್ಯ ಅನ್ನೋದನ್ನು ಸಹ ಇಲ್ಲಿ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದಾರೆ. ಅಗ್ರಿಕಲ್ಚರಲ್ಲಿ ನಾವು ನೋಡ್ಬೋದು, ಬೇಸಾಯ ಮಾಡ್ತಕ್ಕಂಥ ಎಲ್ಲ ಪದ್ಧತಿ ಆಧುನಿಕವಾದಂಥ ಇವತ್ತು ಟೆಕ್ನಾಲಜಿನ ಬಳಸಿ ನಾಟಿ ಮಾಡ್ತಕ್ಕಂಥ ಅದನ್ನು ಸಹ ಇಲ್ಲಿ ಮಾಡಿದ್ದಾರೆ. ತುಂಬ ನನಗೆ ನಾನು 2-3 ವರ್ಷ ಹಿಂದೆಯೂ ನಾನು ನೋಡಿದೆ, ಎಲ್ಲಕ್ಕಿಂತ ವಿಭಿನ್ನವಾಗಿದೆ. ಎಲ್ಲ ಅಗತ್ಯಕ್ಕೆ ತೋಟಗಾರಿಕೆ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಸಹ ನಾನು ಇದನ್ನ ಉದ್ಯೋಗವನ್ನು ಜಿಲ್ಲೆಯ ಜನ ಎಲ್ಲರೂ ಬಂದು ನೋಡಿ ಮಕ್ಕಳಿಗೆ ವೀಕೆಂಡಲ್ಲಿ ನೋಡಿ ಬಹುಶಃ ಉದ್ಯೋಗ ಪಡ್ಕೋಬೇಕು. ನಾವು ವೀಕೆಂಡಲ್ಲಿ ಅಥವಾ ಜನ ನೋಡಿ ಹೋಗುವಂಥದ್ದನ್ನು ಉದ್ಯೋಗ ಪಡ್ಕೊಳ್ಳುವಂಥದ್ದು ಇದೆ. ಜೊತೆಗೆ ಖಾದಿನಲ್ಲಿ ಇದೆ, ಇಂಥದ್ದೆಲ್ಲ ಉಪಯೋಗ ಇದೆ. ಸರ್ ಆಯಿತು, ಇವತ್ತು ನೀವೆಲ್ಲ ಮನಸ್ಸು ಮಾಡಿದ್ರೆ 5 ದಿವಸ ಇರೋದ್ರಿಂದ ಮಾಧ್ಯಮ ಸ್ನೇಹಿತರೆಲ್ಲರೂ ಮನಸ್ಸು ಮಾಡಿದ್ರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಜನರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು ಸರ್ ರಾಜ್ಯಪಾಲರು ತಡೆಯೋಕ್ಕಿಂತ ನ್ಯಾಷನಲ್ ಅಂತನ್ನು ಬಿಟ್ಟು ಹೋದ್ರಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಮಟ್ಟಿಗೆ ಅವ್ರಿಗೆ ಅದು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಬಂದಿರತಕ್ಕಂಥ ಒಂದು ರಾಜ್ಯ ಸರ್ಕಾರ ತಯಾರು ಮಾಡ್ತಕ್ಕಂಥದ್ದನ್ನು ಓದ್ತಕ್ಕಂಥದ್ದು ಹುಡುಕಾಟ ಕಾನ್ಸ್ಟಿಟ್ಯೂಷನಲ್ಲಿ ಮೊದಲಿಂದ ಎಲ್ಲ ರಾಜ್ಯಗಳು ಎಲ್ಲ ರಾಜ್ಯಪಾಲರು ಓದಬೇಕು. ಯಾರೇ ಹಿಂದೆ ಮಾಡಿದ್ರು ತಪ್ಪೆ, ಹಿಂದೆ ಮಾಡಿದ್ರು ತಪ್ಪೆ, ಇವತ್ತು ಮಾಡಿದ್ರು ಅವತ್ತಿನ ಆ ಸರ್ಕಾರ ಅವರ ರಾಜ್ಯದ ಬದ್ಧತೆಯಿಂದ ಕೊಡ್ತಾರೆ ಅವ್ರ ಕೈಗೆ. ಅವ್ರು ಓದೋದು ಅಷ್ಟೇ, ಅದೇನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದನ್ನು ರಾಷ್ಟ್ರಪತಿಯವರು ಮಾಡಿಸ್ತಾರೆ. ಅದೇ ರೀತಿ ಕೇಂದ್ರ ಸರ್ಕಾರದ ಬಗ್ಗೆ ಟೀಕಿಸುವಂಥ ಅಂಶಗಳಿತ್ತು. ಟೀಕ್ಸೋದಿದ್ದರೆ ತಾನೆ ಇವ್ರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್, ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಗವರ್ನರು ಬಿಜೆಪಿಗೆ ವಿರೋಧವಿರುವಂತಹ ಎಲ್ಲ ರಾಜ್ಯಗಳಲ್ಲೂ ಈ ಥರದ್ದು ನಡೀತಾ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪರ ಅಥವಾ ಕೇಂದ್ರ ಸರ್ಕಾರದ ಏಜೆಂಟರ ಅಥವಾ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಅಂತ ಘೋಷಣೆ ಮಾಡಿಬಿಟ್ರೆ ಅವಾಗ ಈ ಪ್ರಶ್ನೆ ಬರುತ್ತೆ. ನಿನ್ನೆ ಯಾರೋ ಹೇಳಿದ್ದಾರೆ, ಕುಮಾರಸ್ವಾಮಿನೇ ಹೇಳಿದಾರೆ, ಯಾವುದೋ ಒಂದು TV ಇದರಲ್ಲಿ ನೋಡಿದೆ ಇವತ್ತು, ಯಾರೋ ಇನ್ನೊಬ್ಬರ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೋ ಮಾಡಿದಾಗ ಇದು ಕೇಂದ್ರ ಸರ್ಕಾರದ ಏಜೆಂಟ್ ಥರ ವರ್ತಿಸಿದ್ದಾರೆ ಅಂತೇಳಿ ಕುಮಾರಸ್ವಾಮಿನೇ ಹೇಳಿಕೆ ಕೊಟ್ಟು ನೋಡಿದೆ ಇವತ್ತು ಬರ್ತಾ ಫೇಸ್ಬುಕ್ಕಲ್ಲಿ. ಇವತ್ತು ತಮಿಳುನಾಡಿನಲ್ಲೂ ಕೇರಳದಲ್ಲೂ ಆಗಿರ್ತಕ್ಕಂಥದ್ದು ಟೋಟಲಿ ರಾಜ್ಯದ ಪ್ರಜಾಪ್ರಭುತ್ವ, ರಾಜ್ಯದ ಡೆಮಾಕ್ರಸಿ ಹಾಳಾಗ್ತಾರೆ. ಮೋದಿಯವರು, ಅಮಿತ್ ಶಾ ಅವರು ರಾಜ್ಯಪಾಲರು ಏನಾಯ್ತು, ನಮ್ಮ ರಾಜ್ಯದ ನಿಲುವನ್ನು ಅವರು, ಅದು ಕಾನ್ಸ್ಟಿಟ್ಯೂಷನಲ್ಲಿರೋ ಅವಕಾಶ, ಅವರು ನಿಲುವನ್ನು ನಮ್ಮ ರಾಜ್ಯದ ನಮ್ಮ ಸರ್ಕಾರದ ನಿಲುವನ್ನು ಅವರು ಓದ್ತಾ ಇದ್ರು ಅಷ್ಟೇ. ಬಟ್ ಅದು ನಾವು ಇವತ್ತು ಅಸೆಂಬ್ಲಿಲಿ ಚರ್ಚೆ ಮಾಡ್ತೀವಿ, ನಾವು ಇಲ್ಲಿಂದ ಸರ್ಕಾರ ರೆಗ್ಯುಲೇಷನ್ ಮಾಡ್ತೀವಿ, ಅದೇನು ತಪ್ಸಕ್ಕಾಗಲ್ವಲ್ಲ ಅವರು. ಅದರಿಂದ ಏನಾಗ್ತಿತ್ತು ಅವ್ರಿಗೆ? ಆದರೆ ಸರ್ ಅಶೋಕ್ ಅವರು ಸೇರಿದಂತೆ ಗೌರ್ಮೆಂಟ್ ಮೂಲಕ ಹೇಳಿಸುವಂಥ ಒತ್ತಾಯ ಸರ್ಕಾರಕ್ಕೆ ಒತ್ತಾಯ ಅಲ್ಲ, ಅದು ಪದ್ಧತಿ. ಎಲ್ಲ ಕಾಲದಲ್ಲೂ ನಡೆದಿದೆ. ಕೆಲವರು ಇದನ್ನು ಬಿಟ್ಟು ಹೋಗಿದ್ದಾರೆ, ಅದು ಯಾರೇ ಬಿಟ್ಟು ಹೋದ್ರು ತಪ್ಪು ಅಲ್ಲ. ಅಶೋಕ್ ಅವರು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ನವರು ಅಡ್ಡಪಡಿಸಿದ್ರು, ಲಾ ಮಿನಿಸ್ಟ್ರು ಮಧ್ಯದಲ್ಲಿ ಬಾಯಿ ಹಾಕಿದ್ರು, ಅದರಿಂದ ಮಟ್ಟಗಳು ನಡ್ಕೊಂಡ್ರಲ್ಲ
ಅದು ವಿರೋಧ ಪಕ್ಷದ ನಾಯಕರಾಗಿ ನಡೆಸೋ ರೀತಿಯೆಲ್ಲ ಶೋಭೆನೂ ಅಲ್ಲ. ಅವರು ಲಾ ಮಿನಿಸ್ಟರ್ ಬಗ್ಗೆ ಮಾತನಾಡಿದ್ದು ಮತ್ತು ಏನು ಬಾಯಿಗೆ ಬರ್ತದೆ ಅದನ್ನೇ ಮಾತಾಡೋದು. ಬಹುಶಃ ಕೇಂದ್ರ ಸರ್ಕಾರದಿಂದ BJP ಡೈರೆಕ್ಷನ್ ಇತ್ತು ಅಂತ ಕಾಣ್ತದೆ, ಅಗ್ರೆಸಿವ್ ಆಗಿರಬೇಕು ಇದನ್ನು ಅಂತ. ಅದಕ್ಕೆ ಅವ್ರು ನಡ್ಕೊಂಡು ರೀತಿ ನನಗೇನೆ ನೋಡಿ ಏನಪ್ಪ ಇದು ಅಶೋಕ ಇವರು ಅಂತ ಅನ್ನೋ ರೀತಿನೆಲ್ಲ ಆಯಿತು. ಅವರಷ್ಟು ಕೆಟ್ಟದಾಗಿ ನಡ್ಕೊಂಡ್ರು. ಅವರು ಪಾಠ ಕಲಿಸ್ಬೇಕಾ ನಮಗೆ ಅಂತಿದ್ರು. ಯಾರಿಗೂ ಪಾಠ ಕಲಿಸೋ ಅವಶ್ಯಕತೆ ಇಲ್ಲ. ಇವ್ರಿಗೂ ಅವ್ರದೇ ಆದಂಥ ಅನುಭವವಿದೆ. ಸೊ ಅಶೋಕ್ ಅಂದ್ರೆ ವಿರೋಧ ಪಕ್ಷ ವೀಕ್ ಆಗಿದೆ ಅಂತಾನೆ ಸರ್. ವಿರೋಧ ಕಾಂಗ್ರೆಸ್ ಪಕ್ಷ ಭಾಳ ದಿವಸ ಆಗಿದ್ದೀನಿ, ಈಗ ಯಾಕೆ ಹೇಳ್ತಾ ಇದ್ದೀನಿ. ಹಾಂ, ದಾವೋಸಲ್ಲಿ DK ಶಿವಕುಮಾರ್ ಮಾತಾಡಿದ್ರು ಸರ್, ನನ್ನ ನಾಯಕರುಗಳು ಕೈ ಬಿಡೋದಿಲ್ಲ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಏನೋ ವಿಚಾರಕ್ಕೆ ಇದು ಒಳ್ಳೆ ವಿಚಾರ. ರಾಜಕಾರಣನ ಬಹುಶಃ ನಮ್ಮ ರಾಷ್ಟ್ರೀಯ ನಾಯಕರು 16 ಬಾರಿ ನಾವು ಇದನ್ನು ನಮ್ಮ ಹಂತದಲ್ಲಿ ತೀರ್ಮಾನ ಮಾಡಿ ನಮ್ಮ ಸಿದ್ದರಾಮಯ್ಯನವರು DK ಅವರು ಹೇಳ್ತಾ ಇದ್ದಾರೆ, ನಾಯಕರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಅಂತ ಇಬ್ಬರೂ ಹೇಳಿ. ಅದಾದಮೇಲೆ ನನ್ನಂಥವ್ರು ಮಾತನಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ. ಅಲ್ಲ ಸರ್, DK ಶಿವಕುಮಾರ್ ಪರವಾಗಿ ಇರ್ತೀರಾ ಅನ್ನೋದು ಸರ್. DK ಶಿವಕುಮಾರ್ ಪರವಾಗಿ ಶಾಸಕರು ಇದ್ದಾರಾ ಅನ್ನೋದು ಪ್ರಶ್ನೆ ಆಗಿದೆ ಸರ್. ಅದೆಲ್ಲ ಪ್ರಶ್ನೆ ಇಲ್ಲಿ ಬರದೇ ಇಲ್ಲ. ಶಾಸಕರು ಅವಶ್ಯಕತೆ ಬಿದ್ದಾಗ ವೋಟಿಂಗ್ ಚುನಾವಣೆ ಆದಾಗ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಶಾಸಕರ ಅಭಿಪ್ರಾಯ ತಗೊಂಡಿದ್ದಾರೆ. ಈಗ ಅದು ತಗೋಬೇಕಾದಂಥ ಬಂದಾಗ ಅವರೇ ತೀರ್ಮಾನ ತಗೋಬೇಕು. ಶಾಸಕರ ಅಭಿಪ್ರಾಯ ತಗೊಂಡು ಮಾಡಬೇಕಾ ಅಥವಾ ಹೈಕಮಾಂಡ್ ತೀರ್ಮಾನ ಮಾಡಬೇಕಾ ಅನ್ನೋದು ನಮ್ಮ ಹೈಕಮಾಂಡೇ ಮಾಡಬೇಕು. ಅದರಿಂದ ನಮ್ಮ ಸರ್ಕಾರಕ್ಕೆ ಅವರು ಪಕ್ಷಕ್ಕೆ ಆಗಲಿ ಸರ್ಕಾರಕ್ಕೆ ಆಗಲಿ ಮುಜುಗರ ಸೊ DK ಅವರು ಸಹ ಎಲ್ಲೂ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ಇದೇನು ಚರ್ಚೆ ಅವಶ್ಯಕತೆ ಸರ್, ನೀವು ಹಿಂದೆ ಹೇಳಿದ್ರಿ ಸ್ಮೂತ್ ಆಗಿ ಆಗುತ್ತೆ ಎಲ್ಲವೂ ಅಂತ. ಆ ನಿಟ್ಟಿನಲ್ಲಿ ಆಗುತ್ತೆ, ಈ ಅವಧಿಯಲ್ಲಿ ಆಗುತ್ತೆ ಅನ್ನೋದು ಸರ್. ಎಲ್ಲವೂ ಒಳ್ಳೆ ರೀತಿ ಪರಿಸರ ಫಾರೆಸ್ಟ್ ಇಲಾಖೆ ಸಾಕಷ್ಟು